ಬೆಲೆ ಕುಸಿತದಿಂದ ರೈತರು ಸಂಕಷ್ಟಕ್ಕೆ ಸಿಲುಕ್ತಾರೆ ನಿಜ. ಆದ್ರೆ ಇಲ್ಲಿ ಬೆಲೆ ಕುಸಿತ ಅಲ್ಲ, ತೂಕವೇ ಕುಸಿತ ಆಗ್ತಿದೆ. 70 ಕೆಜಿ ತೂಗ್ತಿದ್ದ ಮೆಕ್ಕೆಜೋಳದ ಚೀಲ ಕೆಲ ಸೆಕೆಂಡ್ನಲ್ಲೇ 60 ಕೆಜಿ ಆಗ್ತಿತ್ತು. ಏನಾಗ್ತಿದೆ ಅಂತ ಗಮನಹರಿಸಿದ ರೈತರಿಗೆ ಶಾಕ್ ಆದಿತ್ತು. ಮೆಕ್ಕೆಜೋಳ ಖರೀದಿ ವೇಳೆ ರೈತರಿಗೆ ಮಹಾ ಮೋಸ. ರಿಮೋಟ್ನಲ್ಲೇ ಆಟ, ದಿಢೀರ್ 5 ಕೆಜಿ ತೂಕ ಕಡಿತ. ನಾಲ್ಕು ತಿಂಗಳು ಕಷ್ಟಪಟ್ಟು ಮೆಕ್ಕೆಜೋಳ ಬೆಳೆ ಬೆಳೆದಿದ್ದ ಚಾಮರಾಜನಗರ ತಾಲೂಕಿನ ರೇಚಂಬಳ್ಳಿ ಗ್ರಾಮದ ರೈತ ಗುರುಪ್ರಸಾದ್ ಮೆಕ್ಕೆಜೋಳ ಕಟಾವು ಮಾಡಿ ಮಾರಾಟಕ್ಕೆ ತಂದಿದ್ರು. ಸಿದ್ದು ಅನ್ನೋ ದಲ್ಲಾಳಿ ಗ್ರಾಮಕ್ಕೆ ಬಂದು ಇಂದು ತೂಕ ಮಾಡ್ತಿದ್ದ. ದಲ್ಲಾಳಿ ಸಿದ್ದು ಕಳಿಸಿದ್ದ ಚೇಲಾಗಳು ಮೆಕ್ಕೆಜೋಳವನ್ನ ತೂಕ ಹಾಕ್ತಿದ್ರು. ಈ ವೇಳೆ 70 ಕೆಜಿ ತೂಗುತ್ತಿದ್ದ ಚೀಲ ದಿಢೀರ್ ಅಂತ 65 ಕೆಜಿ ಆಗಿತ್ತು. ಇದರಿಂದ ಶಾಕ್ ಆದ ರೈತರು ತೂಕ ಮಾಡ್ತಿದ್ದವನ ಕಡೆ ಗಮನ ಹರಿಸಿದ್ರು. ಆಗ ಕಂಡಿದ್ದೆ ರಿಮೋಟ್. ದಲ್ಲಾಳಿ ಬಂಟನ ಕೈಯಲ್ಲಿದ್ದ ರಿಮೋಟ್ ಪ್ರೆಸ್ ಆಗ್ತಿದ್ದಂತೆ ದಿಢೀರ್ ಅಂತ ತೂಕ ಇಳಿಕೆ ಆಗ್ತಿತ್ತು. ಹೀಗೆ ಪ್ರತಿ ಚೀಲದಲ್ಲೂ 5 ರಿಂದ 6 ಕೆಜಿ ತೂಕ ಕಡಿಮೆ ಆಗ್ತಿತ್ತು. ಕಣ್ಣಾರೆ ಕಳ್ಳಾಟ ನೋಡಿದ ರೈತ ಆಕ್ರೋಶಗೊಳಿಸಿದಂತೆ ರಿಮೋಟ್ ಅಲ್ಲೇ ಎಸೆದ ಕಿರಾತಕರು ಲಾರಿ ಚೀಲ ಎಲ್ಲವನ್ನೂ ಬಿಟ್ಟು ಎಸ್ಕೇಪ್ ಆಗಿದ್ರು. 80 ಕೆಜಿಯಷ್ಟು ತೂಕ ಬಂದ್ರೆ ಆ ತೂಕ ಮಾಡುವಂತಹ ಸಂದರ್ಭದಲ್ಲಿ ಅದನ್ನ 5 ಕೆಜಿ ಕಮ್ಮಿ ಮಾಡ್ತಾ ಇದ್ದಾರೆ. ಯಾವ ರೀತಿ ಅಂತ ಹೇಳಿ ಟಿವಿನಲ್ಲಿ ನೇರವಾಗಿ ತೋರಿಸ್ತಾ ಹೋಗ್ತೀನಿ, ತಾವು ಕೂಡ ನೋಡ್ತಾ ಇರ್ಬೋದು. ಈಗ ರೈತರು ಆ ಮೂಟೆನ ಇಡ್ತಾ ಇದ್ದಾರೆ. ಮೂಟೆ ಇಟ್ಟ ಬಳಿಕ ಅಲ್ಲಿ ಏನು ಡಿಸ್ಪ್ಲೇ ಆಗ್ತಾ ಇದೆ ತೂಕ, ಅದು 69 ಕೆಜಿ ಮತ್ತೆ 55 ಗ್ರಾಮ್ ತೂಕ ಹಾಕ್ತಿರುವಂತದ್ದು. ಈಗ ಇದ್ದಕ್ಕಿದ್ದಂತೆ ಈಗ 5 ಕೆಜಿ ಡೌನ್ ಆಗಿ ತಾವು ನೋಡ್ತಾ ಇರ್ಬೋದು. ನನ್ನ ಬಳಿ ಒಂದು ರಿಮೋಟ್ ಇದೆ. ಈ ರಿಮೋಟ್ ಅನ್ನ ಒಂದು ಪ್ರೆಸ್ ಮಾಡಿದ ತಕ್ಷಣ ತಾವು ನೋಡ್ತಾ ಇರ್ಬೋದು 69 ಕೆಜಿ ಇದ್ದಂತಹ ತೂಕ ಈಗ 65 ಕೆಜಿ 35 ಗ್ರಾಮ್ಗೆ ಇಳಿದಿರುವಂತದ್ದು. ಅಂದ್ರೆ ಲೆಕ್ಕ ಹಾಕಿ ಸರಿಸುಮಾರು 5 ಕೆಜಿಯಷ್ಟು ತೂಕವನ್ನ ಮೋಸ ಮಾಡ್ತಾ ಇದ್ದಾರೆ. ಯಾವಾಗ ಈ ಒಂದು ವಿಚಾರವನ್ನ ಏನು ಗೊತ್ತಾಯ್ತು ಗ್ರಾಮಸ್ಥರಿಗೆ, ಕೇಳಿದಂತಹ ಸಂದರ್ಭದಲ್ಲಿ, ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ಈಗ ಓಡಿ ಹೋಗಿರುವಂತದ್ದು. ಸ್ಥಳಕ್ಕೆ ಈಗ ಪೊಲೀಸರು ಕೂಡ ಬಂದಿದ್ದಾರೆ. ಪ್ರತಿ ರೈತರು 100 ಕ್ವಿಂಟಲ್ ಜೋಳ ಬೆಳೆಯುತ್ತಾರೆ. ಪ್ರತಿ ಕ್ವಿಂಟಾಲ್ಗೆ 8 ಕೆಜಿ ಕಡಿಮೆ ಆಗ್ತಿದ್ದು 100 ಕ್ವಿಂಟಾಲ್ಗೆ 8 ಕ್ವಿಂಟಾಲ್ ಮಾಯವಾಗ್ತಿದೆ. ಸದ್ಯ ದಲ್ಲಾಳಿ ಸಿದ್ದು ವಿರುದ್ಧ ಕೇಸ್ ದಾಖಲಾಗಿದೆ. ಅದೇನೇ ಇರಲಿ, ರೈತರು ತಮ್ಮ ಮಾಲು ಮಾರಾಟ ಮಾಡುವಾಗ ತೂಕದ ಕಡೆ ಗಮನ ಹರಿಸಬೇಕಿದೆ. ಸೂರಜ್ ಪ್ರಸಾದ್, ಟಿವಿ9, ಚಾಮರಾಜನಗರ.